ಜಿಲ್ಲೆನಲ್ಲಿ ಅಪಘಾತ ಪ್ರಕರಣಗಳನ್ನು ವಿಶ್ಲೇಷಣೆ ಮಾಡಿದಾಗ ಕಳೆದ 3 ವರ್ಷ ಪ್ರಕರಣಗಳನ್ನು ನೋಡಿದಾಗ ಪ್ರತಿ ವರ್ಷ ಕೂಡ ಆನ್ ಆನ್ ಆವರೇಜ್ 180 ಜನ ಪ್ರತಿ ವರ್ಷ ಬೈಕ್ ಆಕ್ಸಿಡೆಂಟ್ಸ್ಗಳಲ್ಲಿ ಮೃತಪಟ್ಟಿರುವುದು ಕಂಡು ಬಂದಿದೆ. ಇದರಲ್ಲಿ ಮುಖ್ಯವಾಗಿ ಹೆಲ್ಮೆಟ್ ಹಾಕದೇ ಇರುವ ಕಾರಣ ತಲೆಗೆ ಪೆಟ್ಟಾಗಿ ಮೃತಪಟ್ಟಿರುವುದು ಜಾಸ್ತಿ ಕೇಸಸ್ ಇದೆ. ಸೊ ಅದಕ್ಕಾಗಿ ಎಲ್ಲರೂ ಕೂಡ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಬೇಕು. ಇನ್ನು ಮುಂದೆ ನಾವು ಪ್ರತಿಯೊಂದು ಇನ್ಸ್ಟಿಟ್ಯೂಟು, ಸ್ಕೂಲ್ಸ್, ಆಫೀಸಸ್ ಅದರ ಎಂಟ್ರೆನ್ಸ್ ಗೇಟ್ನಲ್ಲಿ ನಾವು ಚೆಕ್ ಮಾಡ್ತೀವಿ. ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿದ್ರೆ ಮಾತ್ರ ನಾವು ಅವ್ರನ್ನ ಅವರ ವರ್ಕ್ ಪ್ಲೇಸ್ಗಾಗಲಿ ಅವರ ಇನ್ಸ್ಟಿಟ್ಯೂಷನ್ಗಾಗಲಿ ಹೋಗ್ಲಿಕ್ಕೆ ಅವಕಾಶ ಕೊಡ್ತೀವಿ. ಮತ್ತು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇನ್ನು ಮುಂದೆ ಶುರುವಾಗುತ್ತೆ. ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಅಡ್ಮಿನಿಸ್ಟ್ರೇಷನ್ ಯಾರಿದ್ದಾರೆ ಅವರು ಕೂಡ ಯಾವುದೇ ಕಾರಣಕ್ಕೂ ವಿತೌಟ್ ಹೆಲ್ಮೆಟ್ ಮತ್ತು ಅಪ್ರಾಪ್ತ ಬಾಲಕರು ಬೈಕ್ ಚಾಲನೆ ಮಾಡಿಕೊಂಡು ಬರುವುದು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಇಲ್ಲದಿದ್ದಲ್ಲಿ ಅಡ್ಮಿನಿಸ್ಟ್ರೇಷನ್ ಮೇಲೆ ಕೂಡ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. ಮತ್ತು ಇನ್ನೊಂದು ಅಬ್ಸರ್ವೇಷನ್ ಏನಂದರೆ, ನಮ್ಮ ಚಿತ್ರದುರ್ಗನಲ್ಲಿ ಅಪ್ರಾಪ್ತ ಬಾಲಕಿಯರು ಟೂ ವೀಲರನ್ನು ಚಲಾಯಿಸೋದು ತುಂಬ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಪೇರೆಂಟ್ಸ್ ಎಚ್ಚರವಾಗಿರಬೇಕು. ಇದು ಅವರಿಗೆ ಸುರಕ್ಷತೆಗೆ ಒಂದು ಪ್ರಮಾದ ಅಲ್ಲದೆ 25,000ವರೆಗೂ ನಾವು ಫೈನ್ ಹಾಕ್ಬೋದು. ಅದಕ್ಕಾಗಿ ಇದರ ಬಗ್ಗೆ ಎಚ್ಚರವಾಗಿರಬೇಕು. ಧನ್ಯವಾದಗಳು.